ಕ್ಯಾನ್ಸರ್, ಪ್ಯಾರಾಲಿಸಿಸ್ ಅಟ್ಯಾಕ್ನಂತಹ ಕಾಯಿಲೆಗಳು ಮೊದಲಿನಿಂದಲೂ ಇತ್ತು. ಆದರೆ ಇಂತಹ ಕಾಯಿಲೆಗಳು ಬಂದಾಗ ಆಗೆಲ್ಲ ಸಾವು ಸಂಭವಿಸುವ ಪ್ರಮಾಣ ಹೆಚ್ಚಾಗಿತ್ತು. ಈಗಿನ ಕಾಲದ ಮುಂದುವರೆದ ಚಿಕಿತ್ಸಾ ಪದ್ಧತಿಯ ಕಾರಣದಿಂದಾಗಿ ಇಂತಹ ಕಾಯಿಲೆಗಳಿಂದ ಮರಣ ಹೊಂದುವ ಪ್ರಮಾಣ ಕಡಿಮೆಯಾಗಿದೆ ಎಂದು ಭಟ್ಕಳದ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಹೇಳಿದರು. ಈಗ ಆಲ್ರೆಡಿ ಯಾಕೆ ಇದು ಫಿಸಿಯೋಥೆರಪಿ ಇಷ್ಟೊಂದು ರಿಲೆವೆಂಟ್ ಇದೆ ಅಂದರೆ ನಿಮ್ಮದು ಇದು ಸ್ವಲ್ಪ ನಾನು ಹೇಳೋದು ಸ್ವಲ್ಪ ಕಹಿ ಅನಿಸ್ಬೋದು. ಮೊದಲಿನ ಕಾಲದಲ್ಲೂ ಇದೇ ಇತ್ತು, ಕ್ಯಾನ್ಸರ್ ಇತ್ತು, ಆಕ್ಸಿಡೆಂಟ್ ಆಗ್ತಿತ್ತು, ಸ್ಟ್ರೋಕ್ ಆಗ್ತಿತ್ತು, ಸೆರೆಬ್ರಲ್ ಪ್ಯಾಲಸಿ ಮಕ್ಕಳಿದ್ರು, ಎಲ್ಲನೂ ಇತ್ತು ಮೊದಲು ಸಹ. ಈಗ ಸರ್ವೈವಲ್ ರೇಟ್ ಜಾಸ್ತಿ ಆಗಿದೆ. ಮೊದಲು ಕ್ಯಾನ್ಸರ್ ಅಂದರೆ ಆಲ್ಮೋಸ್ಟ್ ಸಾಯೋದು, ಅಥವಾ ಸ್ಟ್ರೋಕ್ ಬಂದರೆ ಆಲ್ಮೋಸ್ಟ್ ಸಾಯೋದು, ಇನ್ನೊಂದೇನಾದರೂ ಆದರೆ ಆಲ್ಮೋಸ್ಟ್ ಸಾಯೋದು, GB ಸಿಂಡ್ರೋಮ್ ಸಾಯೋದು, ಹಾಗೆಲ್ಲ ಇತ್ತು. ಈಗ ಬಿಕಾಸ್ ಆಫ್ ದ ಅಡ್ವಾನ್ಸ್ಡ್ ಮೆಡಿಕಲ್ ಟೆಕ್ನಿಕ್ಸ್ ಆ್ಯಂಡ್ ದ ಸೈನ್ಸ್ ಇಟ್ ಸೆಲ್ಫ್ ಆ್ಯಂಡ್ ಜನರದ್ದು ಎಫೋರ್ಡೆಬಿಲಿಟಿ ಜಾಸ್ತಿ ಆಗಿ ಗೌರ್ಮೆಂಟಿಂದ ಸ್ಕೀಮ್ಸ್ ಬಂದು ಸಾಯೋದನ್ನು ಸ್ವಲ್ಪ ಕಡಿಮೆ ಆಗಿದೆ. ಇಟ್ ಇಸ್ ಅಂಥ ಈಗ ಬರ್ನ್ಸ್ ಫಾರ್ ಎಕ್ಸಾಂಪಲ್ ಎಂಥದ್ದಿದ್ರು ನಾವು ಬಿಟ್ಕೊಡೋದಿಲ್ಲ. ಅವರು ಪೇಷಂಟ್ ಕಡೆಯವರು ಇನ್ನೊಂದು ಆಗಲ್ಲ ನಮ್ಮ ಹತ್ರ ಅಂದರೂ ಡಾಕ್ಟರ್ ನಾವು ವಿ ವಿಲ್ ನಾಟ್ ಲೆಟ್ ಎನಿಬಡಿ ಡೈ. ಯಾರ ಸಾಯಲಿಕ್ಕೆ ನಾವು ಮೆಡಿಕಲ್ ಫೀಲ್ಡ್ ಅವ್ರು ಬಿಡೋದಿಲ್ಲ. ಆ ಥರ ನಮ್ಮದು ಮೆಡಿಕಲ್ ಸೈನ್ಸ್ ಅಡ್ವಾನ್ಸ್ ಇದೆ. 100 ವರ್ಷದ ಅಜ್ಜ ಬಂದರು ನಾವು ಅವನಿಗೆ ಇನ್ನು ನಮ್ಮ ಹತ್ರ ಏನೋ ಇದೆ, ಬದುಕಿಸ್ಲಿಕ್ಕೆ ಇನ್ನೇನೋ ಇದೆ ಅಂತ, ಬದುಕಿಸ್ಲಿಕ್ಕೆ ಯಾವ ವಿಧಾನ ಇದೆ ಅಂತ ನಾವು ಹುಡುಕ್ತೇವೆ. ಸೊ ದಟ್ ಮೀನ್ಸ್ ಇನ್ ದ ಸೊಸೈಟಿ ಸರ್ವೈವಲ್ ರೇಟ್ ಜಾಸ್ತಿ ಆಗಿ ದ ಪೀಪಲ್ ಆರ್ ಸರ್ವೈವಿಂಗ್ ಇಸ್ ಮೋರ್ ನೌ. ಭಟ್ಕಳದ ಸಾಗರ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ವೈಟಲ್ ಅಲೈನ್ ಫಿಸಿಯೋಥೆರಪಿ ಕೇಂದ್ರದಲ್ಲಿ ನಡೆದ ಫಿಸಿಯೋಥೆರಪಿ ಚಿಕಿತ್ಸೆಯ ಕುರಿತಾದ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಶಸ್ತ್ರಚಿಕಿತ್ಸೆ ಮುಗಿದ ಕೆಲವೇ ಗಂಟೆಗಳಲ್ಲಿ ಫಿಸಿಯೋಥೆರಪಿಸ್ಟ್ ಬಂದು ರೋಗಿಯನ್ನು ನೋಡುತ್ತಾರೆ. ಅಷ್ಟರ ಮಟ್ಟಿಗೆ ಫಿಸಿಯೋಥೆರಪಿಯ ಅವಶ್ಯಕತೆ ರೋಗಿಗಳಿಗೆ ಇರುತ್ತದೆ. ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫಿಸಿಯೋಥೆರಪಿಸ್ಟ್ಗಳ ಲಭ್ಯತೆ ಇಲ್ಲದಿರುವುದು ಬೇಸರದ ಸಂಗತಿ. ಆದರೂ ಕೆಲವೊಂದು ಪ್ರಕರಣಗಳಲ್ಲಿ ರೋಗಿಗಳ ಕೋರಿಕೆಯ ಮೇರೆಗೆ ನಾವು ಫಿಸಿಯೋಥೆರಪಿಸ್ಟ್ಗಳನ್ನು ಒದಗಿಸಿಕೊಟ್ಟಿದ್ದೇವೆ. ಭಟ್ಕಳದಲ್ಲಿ ಫಿಸಿಯೋಥೆರಪಿಸ್ಟ್ಗಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಡಾಕ್ಟರ್ ಧನ್ಯಾ ಪ್ರಭು ಭಟ್ಕಳದಲ್ಲಿ ಫಿಸಿಯೋಥೆರಪಿ ಕೇಂದ್ರವನ್ನು ತೆರೆದು ಉತ್ತಮ ಕೆಲಸ ಮಾಡಿದ್ದಾರೆ ಎಂದು. ನಮ್ಮಲ್ಲಿ ಅನ್ಫಾರ್ಚುನೇಟ್ಲಿ ಗೌರ್ಮೆಂಟ್ ಫಿಸಿಯೋಥೆರಪಿಸ್ಟ್ ಇಲ್ಲ, ಫಿಸಿಯೋಥೆರಪಿ ಪೋಸ್ಟ್ ಇಲ್ಲ. ಪೋಸ್ಟ್ ಇದ್ರೆ ನಾನು ಎಲ್ಲಿಂದಲೂ ಅಷ್ಟೊತ್ತಿಗೆ ಬಿಡ್ತಿರ್ಲಿಲ್ಲ. ಅನ್ಫಾರ್ಚುನೇಟ್ಲಿ ಪೋಸ್ಟ್ ಇಲ್ಲ ನಮ್ಮ ಹತ್ರ. ಪೋಸ್ಟ್ ಮುಂದಿನ ದಿನಗಳಲ್ಲಿ ಬಂದರೆ ನಾನು ಎಲ್ಲಿಂದಾದರೂ ಏನಾದ್ರು ಮಾಡಿರೋ ಫಿಸಿಯೋಥೆರಪಿಸ್ಟನ್ನು ತರ್ತೇನೆ. ಸೊ ಬಟ್ ಫಿಸಿಯೋಥೆರಪಿ ನಮ್ಗೆ ಬೇಡವಾಗಬೇಕು. ICU ನಮ್ದು 10 ಬೆಡೆಡ್ ICU, ಆಲ್ 10 ಬೆಡ್ಸ್ ಆರ್ ಫುಲ್ ಆಲ್ವೇಸ್. ನಿಮ್ಗೆ ಗೊತ್ತಿದೆ ಹಾಸ್ಪಿಟಲ್ ಅಷ್ಟೊಂದು ಸರ್ಜಿಕಲ್ ವರ್ಕ್ ಆಗ್ತದೆ. ದಿನಕ್ಕೆ 8 to 10 ಸರ್ಜರೀಸ್ ಬಿಡು, ಅಟ್ಲೀಸ್ಟ್ 4 to 5 ಮೇಜರ್ ಸರ್ಜರೀಸ್ ಬಿಡು. ಹಾಗಿರ್ಬೇಕಿದ್ರೆ ಫಿಸಿಯೋಥೆರಪಿ ಅನ್ನೋದು ದೊಡ್ಡ ಹಾಸ್ಪಿಟಲ್ ನೀವು ಅಡ್ಮಿಟ್ ಆದರೆ, ಫಾರ್ ಎಕ್ಸಾಂಪಲ್ ಯೂಸ್ ತೇಜಸ್ವಿ ಆರ್ ಎನಿ ಅದರ್ ಸಿಟಿ ತಗೊಳ್ಳಿ, KMC ಮೆಡಿಕಲ್ ತಗೊಳ್ಳಿ, ಟೇಕ್ ಎನಿ ಅದರ್ ಹಾಸ್ಪಿಟಲ್, ನೀವು ಸರ್ಜರಿ ಆಗಿ ನೀವು ಆಪರೇಷನ್ ಆಗಿ ನೀವು 6 ತಾಸು ಒಳಗಡೆ ಫಿಸಿಯೋಥೆರಪಿಸ್ಟ್ ಬಂದು ನೋಡ್ತಾರೆ. ಹೇಗೆ ಆಪರೇಷನ್ ಮಾಡಿ ಡಾಕ್ಟರ್ ಬಂದು ನಿಮ್ಮನ್ನು ರೌಂಡ್ಸ್ ಬರ್ತಾರೋ ಹಾಗೆ ಫಿಸಿಯೋಥೆರಪಿಸ್ಟ್ ಬಂದು ನೋಡ್ತಾರೆ. ನನಗೆ ಸಹ ಸಿಸೇರಿಯನ್ ಆಗಿ ವಿದಿನ್ 6 ಅವರ್ಸ್ ಫಿಸಿಯೋಥೆರಪಿಸ್ಟ್ ಕೇಳಿ ಡೆಲಿವರಿ ಆಗಿ ನಾನು 6 ತಾಸಿಗೆ ಫಿಸಿಯೋಥೆರಪಿಸ್ಟ್ ಬಂದು ನೋಡ್ಲಿಕ್ಕೆ ಕಾಲೆತ್ತಿ ಕೈ ಎತ್ತಿ ಎಕ್ಸರ್ಸೈಸ್ ಮಾಡಿ ಅಂತ. ಸೊ ಅಷ್ಟೊಂದು ಇಟ್ ಈಸ್ ರಿಲೆವೆಂಟ್. ಅನ್ಫಾರ್ಚುನೇಟ್ಲಿ ನಮ್ಮ ಹತ್ರ ಇನ್ನೂ ಇಟ್ ಇಸ್ ನಾಟ್, ವಿ ಆರ್ ನಾಟ್ ಎಟ್ ಪಾರ್ ವಿತ್ ದೋಸ್ ಸ್ಟ್ಯಾಂಡರ್ಡ್ಸ್. ಗೌರ್ಮೆಂಟಲ್ಲಿ ನಮ್ಗೆ ಅದು ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಬೇಕು. ಸೊ ಅಷ್ಟೊಂದು ICU ಕೆಲಸ, ಸರ್ಜಿಕಲ್ ವರ್ಕ್ ಇದ್ದ ಕಡೆ ಫಿಸಿಯೋಥೆರಪಿಸ್ಟ್ ಈ ಶುಡ್ ಬಿ ಅ ಪಾರ್ಟ್ ಆಫ್ ಅವರ್ ಟೀಮ್, ವಿಚ್ ಇಸ್ ನಾಟ್ ದ ಕೇಸ್ ಎಟ್ ದಿಸ್ ಪಾಯಿಂಟ್. ಹಾಗಂತೇಳಿ ನಾವು ಫಿಸಿಯೋಥೆರಪಿ ನಮ್ಮ ICU ಇದ್ದವರಿಗೆ ಫಿಸಿಯೋಥೆರಪಿ ಬೇಕಂದವರಿಗೆ ಇವತ್ತು ಪೇಷಂಟ್ ಬಿಲ್ಲಿಂಗ್ ಇದ್ದಲ್ಲಿ ನಾವು ಫಿಸಿಯೋಥೆರಪಿಸ್ಟ್ ರನ್ನಿಂಗ್ ಮಾಡಿದ್ದೆ ಆಸ್ ಆನ್ ದ ಪೇಷಂಟ್ಸ್ ರಿಕ್ವೆಸ್ಟ್. ಸೊ ಡೆಫಿನೆಟ್ಲಿ ಯು ವಿಲ್ ಡೂ ವೆಲ್, ದಟ್ ಇಸ್ ವಾಟ್ ಇಸ್ ಶೋರ್. ಸೊ ಜನರಿಗೆ ಭಟ್ಕಳದಲ್ಲಿ ಬಹಳ ಇದೆ, ನಿಮ್ಗೆ ಗೊತ್ತಿದೆ. ಮನೆ ಬಿಕಾಸ್ ಫಸ್ಟ್ ಟೈಮ್ ಅವ್ರು ಬಂದಾಗಲೇ ಕೇಳಿದೆ, ಮನೆ ಹೋಗ್ಲಿಕ್ಕೆ ಮನೆ ವಿಸಿಟಿಗೆ ರೆಡಿ ಇದ್ದೀರಾ ಇಲ್ವಾ ನೀವು ಅಂತ ಫಸ್ಟ್ ಕೇಳಿದವ್ರಿಗೆ. ಫಸ್ಟ್ ಕ್ವಶನ್ ಐ ಆಸ್ಕ್ಡ್ ದೇರ್ ವಾಸ್ ದಟ್. ಬಿಕಾಸ್ ಫಿಸಿಯೋಥೆರಪಿ ಅನ್ನೋದು ನೀವು ತಿಳ್ಕೊಳ್ಳಿ, ಒಬ್ಬನು ಪೇಷಂಟ್, ಒಂದು ಲೇಡಿ ಅವರ ಚೈಲ್ಡ್ ಮಗುನ, ಸಣ್ಣ 2 ವರ್ಷದ ಮಗುನ ಎತ್ಕೊಂಡು ತಿರ್ಗಾಡ್ಲಿಕ್ಕಾಗುತ್ತೆ. 5-6 ವರ್ಷದ ಮಕ್ಕಳನ್ನ ಅವರಾಗಿ ನಡೀತಿದ್ರೆ ಎತ್ಕೊಂಡು ಬರ್ಲಿಕ್ಕೆ ಭಾಳ ಕಷ್ಟ ಇದೆ ಒಂದು ಹೆಂಗಸಿಗೆ. ಸೊ ನೀವನ್ನ ಒಬ್ಬರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ಬೇಕಂದ್ರೆ ಇಬ್ಬರದ್ದು ನಿಮ್ದು ಏನು ಕೆಲಸ ಮಾಡ್ತೀರಿ, ಸಣ್ಣ ಕೆಲಸದಲ್ಲಿ ನೋಡ್ತೀರಿ, ಕೂಲಿಯಾರು ಮಾಡಿ ಆಫೀಸರ್ ಅಂದ್ರಿ, ಇಬ್ಬರದ್ದು ಕೆಲಸ ಹೋಯ್ತು ಪೇಷಂಟನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ಬೇಕಿದ್ರೆ. ಸೊ ಇಟ್ ಇಸ್ ನಾಟ್ ಅಬೌಟ್ ದ ಪೇಷಂಟ್ ಅಲೋನ್, ಇಟ್ಸ್ ಅಬೌಟ್ ದ ಹೋಲ್ ಫ್ಯಾಮಿಲಿ ವಿಚ್ ಸಫರ್ಸ್. ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬನ್ನಿ, ಎಕ್ಸರ್ಸೈಸ್ ಮಾಡಿಸಿ, ಇನ್ನೇನೋ ಮಾಡಿಸಿ, ಮನೆಗೆ ಕರ್ಕೊಂಡು ಹೋಗಿ ನಿಮ್ಗೆ ಒಂದಿನದ್ದು ಹೋಯ್ತು. ಸೊ ಇಫ್ ದ ಫಿಸಿಯೋಥೆರಪಿಸ್ಟ್ ಕ್ಯಾನ್ ಗಿವ್ the home service, there's nothing like it. ಯಾಕಂದ್ರೆ ನಿಮಗೆ ಫ್ಯಾಮಿಲಿಗೂ ಸಹ ಅನುಕೂಲ ಆಗ್ತದೆ ಹೋಗೋದು ಬರೋದು. ಕೆಲವು ಭಾಳ ಫ್ಯಾಮಿಲಿಗಳಲ್ಲಿ ಗಂಡಸರಿಲ್ಲ. ಇಲ್ಲಿ ನಿಮ್ಗೆ ಗೊತ್ತಿದೆ ಭಟ್ಕಳ ಸ್ಟ್ರಕ್ಚರ್ ಇಸ್ ಮೋಸ್ಟ್ಲಿ ವಿಮೆನ್ ಆರ್ ಸ್ಟೇ, ಮನೆಯಲ್ಲಿ ಒಬ್ಬರೊಬ್ಬರು ಗಂಡಸರಿದ್ದಾರೆ. ಇಟ್ ಇಸ್ ಡಿಫಿಕಲ್ಟ್ ಫಾರ್ ದೆಮ್ ಟು ಬ್ರಿಂಗ್ ದ ಪೇಷಂಟ್ ಈಚ್ ಟೈಮ್ ಟು ದ ಹಾಸ್ಪಿಟಲ್. ಸೊ ಐ ಆಮ್ ಶೂರ್
ಡಾಕ್ಟರ್ ಧನ್ಯಾ ಪ್ರಭು ಮಾತನಾಡಿ, ದೇಹದ ಭಾಗಗಳಲ್ಲಿ ನೋವು ಕಾಣಿಸಿಕೊಂಡಾಗ ಫಿಸಿಯೋಥೆರಪಿಯ ಅವಶ್ಯಕತೆ ಇರುತ್ತದೆ. ಆಟಿಸಂ ಇರುವ ಮಕ್ಕಳಲ್ಲಿ ತಾವು ಹೇಗಿರಬೇಕು ಎನ್ನುವ ಪರಿವೇ ಇರಲ್ಲ. ಅಂತಹ ಸಂದರ್ಭದಲ್ಲಿ ಪಾಲಕರು ಅದನ್ನು ಮೊದಲೇ ಗುರುತಿಸಿ ನಮ್ಮಲ್ಲಿ ಕರೆತಂದರೆ ನಾವು ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡುತ್ತೇವೆ ಎಂದರು. ಫಿಸಿಯೋಥೆರಪಿಯನ್ನ ಮತ್ತೆ ಫಿಸಿಯೋಥೆರಪಿಸ್ಟ್ ಯಾವಾಗ ಎಲ್ಲಿ ಹೇಗೆ ಹೆಲ್ಪ್ ಮಾಡ್ತಾರೆ ಅಂತ ನಾನು ಇವತ್ತು ಒಂದು ಸ್ವಲ್ಪ ನಿಮಗೆ ಅದ್ರ ಬಗ್ಗೆ ಹೇಳ್ತೇನೆ. ಈಗ ಹುಟ್ಟಿದ ಮಗುವಿನಿಂದ ವಯಸ್ಸಾದವರೆಗೆ ಎಲ್ಲರಿಗೂ ಫಿಸಿಯೋಥೆರಪಿ ಅಂತ ಹೇಳೋದು ಯಾವಾಗಿಲ್ಲ ಯಾವಾಗ ಬರ್ತಾರೆ. ಈಗ ನೋವು ಇರ್ಬೋದು, ಕುತ್ತಿಗೆ ನೋವು, ಬೆನ್ನು ನೋವು, ಸೊಂಟ ನೋವು, ಕಾಲು ನೋವು ಹಾಗಾದಾಗ, ಅಥವಾ ವೀಕ್ನೆಸ್ ಯಾವುದಾದ್ರು ಸರ್ಜರಿ ಆಗಿ ಅಥವಾ ಪ್ಯಾರಾಲಿಸಿಸ್ ಆಗಿ, ಮತ್ತೆ ಸುಮಾರು ಜನರಿಗೆ ಪ್ಯಾರಾಲಿಸಿಸ್ ಇರ್ತದೆ. ಒಂದು ಏಜ್ ಆದಮೇಲೆ ನಡೆಯುವಾಗ ಫ್ರೀಕ್ವೆಂಟ್ ಫಾಲ್ಸ್ ಇರ್ತದೆ. ಹಾಗೆಲ್ಲ ಆದಾಗ ಫಿಸಿಯೋಥೆರಪಿ ಅಂತ ಹೇಳಿದ್ರು ಒಂದು ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಆಗಿ ಬರ್ತದೆ. ಈಗ ನಾವು ಮಕ್ಕಳಲ್ಲಿ ನೋಡೋದಂತ ಆದ್ರೆ ಆಟಿಸಂ, ADHD ಅಂತ, ಆಟಿಸಂ ಇದ್ದ ಮಕ್ಕಳು ಅವರಷ್ಟಕ್ಕೆ ಅವ್ರು ಇರ್ತಾರೆ. ಅಂದ್ರೆ ಅವರಿಗೆ ನಮ್ಮ ಪ್ರಪಂಚ ಹೀಗೆ ಇರ್ತದೆ, ನಾವು ಹೀಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ADHD ಅಂದ್ರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ. ಅವರು ಅವರಷ್ಟಕ್ಕೆ ಜಾಸ್ತಿ ಅಂದ್ರೆ ಅವರು ಎಕ್ಸೆಸ್ ಆಗಿ ಕೆಲಸ ಮಾಡ್ತಾರೆ. ಅವರಿಗೆ ಇದೇ ಕೆಲಸ ಹೀಗೆ ಮಾಡ್ಬೇಕಂತ ಗೊತ್ತಿಲ್ಲ. ಅವ್ರು ಹಾಗೆ ತಿರುಗ್ತಾ ಇರೋದು, ಒಂದು ಕಡೆ ಕುತ್ಕೊಂಡಿರೋದು, ಅದೆಲ್ಲ ಅವರಿಗೆ ಗೊತ್ತಾಗೋದಿಲ್ಲ. ಮತ್ತೆ ಸ್ವಲ್ಪ ಮಕ್ಕಳಿಗೆ ಡೆವಲಪ್ಮೆಂಟಲ್ ಡಿಲೇ ಇರ್ತದೆ. ಈಗ ನಮ್ದೇನೋ ಹೆಡ್ ಹೋಲ್ಡಿಂಗ್ ಇರ್ತದೆ, ಮಕ್ಕಳು ಟರ್ನ್ ಆಗೋದುಂಟು, ಕೂತ್ಕೊಳ್ಳಿಕ್ಕೆ ಕಲಿಯುವುದು, ನಡೀಲಿಕ್ಕೆ ಕಲಿಯುವುದು, ಅದೆಲ್ಲ ಅವರು ಡಿಲೇ ಆಗಿ ಅದೇ ಟೈಮಿಗೆ 3 ಮಂತ್ಸ್ಗೆ 6 ಮಂತ್ಸ್ಗೆ 9 ಮಂತ್ಸ್ಗೆ ಮಾಡೋದನ್ನ ಅವರಿಗೆ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ. ಅದನ್ನ ಫ್ಯಾಮಿಲಿಯವರು ಐಡೆಂಟಿಫೈ ಮಾಡಿ ಕರ್ಕೊಂಡು ಬಂದ್ರೆ ನಮ್ಗೆ ಎಷ್ಟು ಡಿಲೇ ಉಂಟು ನಮ್ಮ ಮಗುಗೆ ಅಂತ ಹೇಳಿ, ಸೊ ನಾವು ಅದನ್ನ ಟ್ರೀಟ್ ಮಾಡ್ಲಿಕ್ಕೆ ಎಕ್ಸಾಕ್ಟ್ ಟೈಮ್ ಆದ್ರೆ, ಈಗ ಯಾವುದೇ ಒಂದು ಇದಕ್ಕೆ, ಈಗ ನಮ್ದು ಹಸಿ ಮಣ್ಣು ಅಂತ ತಿಳ್ಕೊಳ್ಳಿ, ಮೊನ್ನೆ ಎಷ್ಟು ಹಸಿ ಇರ್ತದೆ ಅಷ್ಟು ನಾವು ಅದಕ್ಕೆ ಶೇಪ್ ಕೊಡ್ಬೋದು. ಈಗ ಹಾಗೆ ಮಕ್ಕಳು ಎಷ್ಟು ಸಣ್ಣ ಇರ್ತಾರೆ ಅಷ್ಟು ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅದೊಂದು ಇಫೆಕ್ಟಿವ್ ರಿಕವರಿ ಆಗಲಿಕ್ಕೆ ಅವರಿಗೆ ಹೆಲ್ಪ್ ಆಗ್ತದೆ. ಈಗ ನಾವು ಮಕ್ಕಳಿಗೆ ಟ್ರೀಟ್ ಮಾಡೋದು ಯಾಕೆ ಅಂದ್ರೆ, ಅವರು ದೊಡ್ಡ ಆಗ್ತಾ ಹೋದಂಗೆ ಪ್ಯಾರೆಂಟ್ಸ್ ಎತ್ಕೊಂಡು ತಿರುಗಾಡ್ಲಿಕ್ಕೆ ಆಗುದಿಲ್ಲ. ಮಗು ಸಣ್ಣ ಇರುವಾಗ ಎತ್ತಿ ಅದನ್ನೆಲ್ಲ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಹೇಗೆ ಮಕ್ಕಳು ದೊಡ್ಡ ಆಗ್ತಾ ಹೋಗ್ತಾರೆ ಅವರಿಗೆ ಎತ್ತು ಕೊಡೋದು ಕಷ್ಟ. ಹಾಗೆ ನಮ್ದು ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಇದೆಲ್ಲ ಇಂಡಿಪೆಂಡೆಂಟ್ ಆಗುದು ಅಂತ, ಸೊ ದಟ್ ಅವರು ಅವರ ಕೆಲಸವನ್ನು ಅವರೇ ಮಾಡ್ಕೊಳ್ತಾರೆ. ಈಗ ಬಟ್ಟೆ ಹಾಕುದಾಗ್ಲಿ, ಸ್ನಾನ ಮಾಡುವುದಾಗ್ಲಿ, ಏನಾದರೂ ಪುಸ್ತಕ ಓದುವುದಾಗ್ಲಿ ಅವರೇ ಮಾಡಬೇಕು ಅಂತ. ಈಗ ಮತ್ತೆ ದೊಡ್ಡವರಲ್ಲಿ ಅಂದ್ರೆ ಆರ್ಥೋಪೆಡಿಕ್ ಅಂತ ವಿಷಯ ಬಂದಾಗ, ಈಗ ಯಾರಿಗಾದ್ರೂ ಫ್ರಾಕ್ಚರ್ ಆಗಿದೆ ಅಂತ ತಿಳ್ಕೊಳ್ಳಿ, ಕೈ ಪ್ಲಾಸ್ಟರ್ ಹಾಕಿದ್ದಾರೆ. ಈ ಪ್ಲಾಸ್ಟರ್ ಹಾಕಿದಾಗ ಆ ಕೈ ಮೂವ್ ಆಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ಪ್ಲಾಸ್ಟರ್ ಎಲ್ಲುಂಟು ಅದ್ರ ಮುಂದೆ ಮತ್ತೆ ಅದರ ಹಿಂದೆ ಮೂವ್ಮೆಂಟ್ ಅನ್ನ ಕಲಿಸ್ಬೋದು, ಮತ್ತೆ ಬೇರೆ ಕೈಗೆ ಕಲಿಸ್ಬೋದು. ಈಗ ಸಪೋಸ್ ಕಾಲಿಗೆ ಪ್ಲಾಸ್ಟರ್ ಉಂಟು, ಅವರಿಗೆ ನಡಿಲಿಕ್ಕೆ ಗೊತ್ತಾಗುದಿಲ್ಲ, ನಡಿಲಿಕ್ಕೆ ಹೇಳ್ಕೊಡ್ಬೋದು. ನಡಿಲಿಕ್ಕೆ ಆ ಕಾಲಿಗೆ ವೇಟ್ ಹಾಕ್ಲಿಕ್ಕಿಲ್ಲ ಅಂತ ಹೇಳಿ ಮತ್ತೊಂದು ಕಾಲಿಗೆ ವೇಟ್ ಹಾಕುವಾಗ ಎಕ್ಸೆಸ್ ವೇಟ್ ಆಗ್ತದೆ. ಅಂದ್ರೆ ಒಂದೇ ಕಾಲು ಇಟ್ಟಿದ್ದಾರೆ, ಹಾಗಾಗಿ ಆ ಕಾಲಿಗೆ ಹೇಗೆ ವೇಟ್ ಹಾಕಬೇಕು, ಮತ್ತೆ ವಾಕರ್ ಎತ್ತಿಡಿದ್ರೆ ಕೈಗೆ ಸಷ್ಟನ್ನು ನಿಂಬೇಕು, ಅವರಿದ್ರೆ ಹೀಗೆ ನಡೀತಾರೆ. ಸೊ ಅದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡಿಸ್ತೇವೆ ಇಲ್ಲಿ. ಅದನ್ನ ಬಿಟ್ಟು ಈಗ ತುಂಬಾ ಜನರಿಗೆ ಬೆನ್ನು ನೋವು ಇರ್ತದೆ, ಕುತ್ತಿಗೆ ನೋವು ಇರ್ತದೆ, ಅಥವಾ ಹಿಮ್ಮಡಿ ನೋವು ಇರ್ತದೆ. ಅದೆಲ್ಲ ಆದಾಗ ನಾವು ಸುಲಭ ಒಂದು ಟ್ರೀಟ್ಮೆಂಟ್ ಅಂತ ಮನೆಯಲ್ಲಿ ಬಾಮ್ ಹಚ್ಕೊಳ್ಳೋದು, ಪೇನ್ ಕಿಲ್ಲರ್ ತಿನ್ನೋದು, ಹಾಗೆ ನಾವು ಮಾಡಿ ಸುಮ್ಮನಿರ್ತೇವೆ. ಇವತ್ತೆಲ್ಲ ನಾಳೆ ನಮ್ದು ಪೇನ್ ಕಡಿಮೆ ಆಗ್ತದೆ, ಮತ್ತೆ ನಾವು ವಾಪಸ್ ರೂಟೀನ್ ವರ್ಕಿಗೆ ಹೋಗ್ಬೇಕು ಅಂತ. ಆದ್ರೆ ಅಷ್ಟು ಮಾಡಿದ್ರೆ ಮತ್ತೆ ಬ್ಯಾಕ್ ಟು ಅದೇ ಪೇನ್ ಬರ್ತದೆ. ಹಾಗಾಗಿ ಅದಕ್ಕೆ ಯಾವ ಎಕ್ಸಸೈಸು ಎಲ್ಲಿ ನೋವಿಗೆ ಹೇಗೆ ಮಾಡಬೇಕು, ಮತ್ತೆ ಯಾವ ಮಷಿನ್ಸ್ ಹಚ್ಚಿದ್ರೆ ಹೇಗೆ ಕಡಿಮೆ ಆಗ್ತದೆ, ಮುಂದೆ ಹೇಗೆ ನೋವು ಬರದೇ ಇರುವಂಗೆ ಮಾಡಬಹುದು ಅಂತ ಹೇಳಿ ನಾನಿಲ್ಲಿ ಸ್ವಲ್ಪ ಒಂದು ಟ್ರೀಟ್ಮೆಂಟ್ ಸೆಷನ್ ಅನ್ನ ಕೊಟ್ಟು ಹೇಳ್ಕೊಡ್ಬೋದು. ಅಂದ್ರೆ ಮತ್ತೆ ಪೇನ್ ಬರುದಿಲ್ಲ, ಅಥವಾ ಬಂದ್ರೆ ಸಹ ಹೇಗೆ ನಿಮ್ಗೆ ಮನೆಯಲ್ಲೇ ಸರಿ ಮಾಡಬಹುದು ಅಂತ ಗೊತ್ತಾಗ್ತದೆ. ಕಾರ್ಯಕ್ರಮದಲ್ಲಿ ಭಾಸ್ಕರ್ ನಾಯ್ಕ್, ನಜೀರ್ ಕಾಶಿಂಜಿ, ಡಾಕ್ಟರ್ ಲಕ್ಷ್ಮೀಶ್, ನರೇಂದ್ರ ನಾಯಕ್ ಮತ್ತಿತರರು ಇದ್ದರು.